ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನೆನ್ನೆವರೆಗೂ ನಾವು ಯಮ ನಿಯಮ ಅಲ್ಲಿವರೆಗೆ ತಿಳ್ಕೊಂಡ್ವಿ. ಇವತ್ತು ಆಸನ. ಆಸನ ಅಂತಂದ್ರೆ ತುಂಬಾ ಕಾಮನ್ ಸೇಯಿಂಗ್ ಯಾವ್ದಿದೆ ಅಂತಂದ್ರೆ ಸ್ಥಿರ ಸುಖ ಆಸನಂ ಅಂತ. ಸ್ಥಿರವಾದದ್ದು, ಸುಖವೂ ಆದದ್ದು ಆಸನ ಅಂತ. ಆಸನ ಅಂದ್ರೇನು? ನಾವು ನಿಂತ್ಕೊಳ್ಳೋದು ಒಂದು ಆಸನ, ನಾವು ಕೂತ್ಕೊಳ್ಳೋದು ಆಸನ, ಊಟಕ್ಕೆ ಕೂತ್ಕೊಳ್ಳೋದು ಒಂದು ಆಸನನೇ, ನಿದ್ದೆ ಮಾಡ್ಬೇಕಾದ್ರೆ ಶವಾಸನ. ಪ್ರತಿಯೊಂದು ಭಂಗಿಯೂ ಕೂಡ ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು. ನೀವು ಬಹಳಷ್ಟು ಜನರನ್ನು ಗಮನಿಸಿರಬಹುದು, ಅವರ ಶರೀರದ ಶೇಪ್ ಚೇಂಜ್ ಆಗ್ಬಿಡತ್ತೆ. ಅವರ ಆ ಭಂಗಿಗಳ ವ್ಯತ್ಯಾಸದಿಂದಾಗಿ ಶರೀರದ ಶೇಪ್ ಚೇಂಜ್ ಆಗತ್ತೆ. ಅಂದ್ರೆ ಅದರಲ್ಲಿ ಸ್ಥಿರವಾಗಿಲ್ಲ, ಸುಖವಾಗಿಲ್ಲ, ಶರೀರದ ಒಳಗೂ ಕೂಡ ವ್ಯತ್ಯಾಸ ಮಾಡುತ್ತೆ. ನಾವು ಈ ಕೂತ್ಕೊಳ್ಳುವಂತಹ ಆಸನ ಎಷ್ಟು ಭದ್ರವಾಗಿರ್ಬೇಕು, ದೃಢವಾಗಿರ್ಬೇಕು ಅನ್ನೋದು ಅವಾಗ ಗೊತ್ತಾಗತ್ತೆ. ಹೇಗಂದ್ರೆ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಒಂದು ಸುಖ ಅನುಭೂತಿ ಇರ್ಬೇಕು. ನಾವಿವಾಗ ಹುಡುಕೋ ಸುಖಾನುಭೂತಿ ಹೇಗಿದೆ? ನಮ್ಮ ಆಸನದಿಂದ ನಾವು ಸುಖ ಹುಡುಕ್ತಿಲ್ಲ, ನಮ್ಮ ಸೋಫಾಗಳಿಂದ ನಾವು ಸುಖ ಹುಡುಕ್ತಾ ಇದೀವಿ. ಹೊರಗಡೆಯ ಅನುಕೂಲಗಳು ನಮಗ್ ಸುಖ ಕೊಡ್ಲಿ ಅಂತ ಉಪಯೋಗಿಸ್ತಾ ಇದೀವಿ. ಅದರಿಂದ ಏನಾಗತ್ತೆ, ಶರೀರದ ಮೇಲೆ ಏನ್ ಪ್ರಭಾವ ಆಗ್ಬಹುದು? ಶರೀರ ಒಂದು ಹತ್ತಿಯ ಮುದ್ದೆ ಅಲ್ಲ. ಅದು ಯಾವ ಶೇಪ್ಗೆ ಹಾಕಿದ್ರುನು ಅದೇ ಸ್ವಭಾವಕ್ಕೆ ಹೊಂದ್ಕೊಳ್ಳಕ್ಕೆ ಅದು ಪೂರ್ತಿ ನೀರು ಅಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಶೇಪ್ ಇದೆ, ಒಂದು ಉದ್ದೇಶ ಇದೆ. ಅದನ್ನ ಅದೇ ರೀತಿ ಉಪಯೋಗಿಸಿದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಸಾಮರ್ಥ್ಯ ಉಳ್ಕೊಳ್ಳುತ್ತೆ, ಮತ್ತೆ ದೀರ್ಘಕಾಲದವರೆಗೆ ಅದನ್ನ ಉಪಯೋಗಿಸೋದು ಸಾಧ್ಯ ಆಗುತ್ತೆ. ಆ ರೀತಿ ನಾವು ಮಾಡಿಲ್ಲ ಅಂತಂದ್ರೆ ನಮ್ಮ ಶರೀರದ ಮೇಲೆ ಧಕ್ಕೆ ಆಗತ್ತೆ. ಸ್ಥಿರ ಸುಖಮಾಸನ. Any posture should be stable and comfortable. That is very, very important. While standing, while sitting, everything, even while eating, sleeping, these are all asanas. How do we utilize those things? Apart from regular yoga asanas, these are also asanas. It should give us comfort. If it is not giving comfort and stability, then there is something wrong. So we have to check our postures. Then it becomes easy to adjust. Gradually, comfortably convert every action into comfortable posture. How do we do that? Two things. The next shloka, next sutra talks about that. It means your little effort on the universe, meditating on the universe, the ultimate, can make lot of difference. What is that we think has greater influence on our body? Our posture. You recollect your situations when your mind is restless, your body is restless. You cannot sit, you cannot stand, you have to move around. The restlessness is increasing. Instead of that, if you shift your consciousness on the ultimate, the ultimate source, that is universe, the creation, the creator, then there is automatic stability in your system. We have to cultivate this habit. For this, if you are checking after this session, you can check. You sit straight and then deeply pray. What happens to your body? Automatically it becomes still. Sit straight and think about your problems. What happens? It will start moving and your body starts bending and squeezing. Influence of the mind on your body. Lot of people have not realized their influence of their mind on their body. Their disease also because of the influence of the mind. ನಮ್ಮ ಮನಸ್ಸು ಶರೀರದ ಸಂಪರ್ಕ ಎಷ್ಟು ಅನ್ಯೋನ್ಯವಾಗಿದೆ ಅನ್ನೋದಕ್ಕೆ ಈ ಸ್ಥಿರ ಸುಖ ಆಸನಂ ಅಂತ ಹೇಳಿ ಅದ್ರ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಧ್ಯಾನವನ್ನ ಯೂನಿವರ್ಸಲ್ ಮೇಲೆ ಮಾಡಿದಾಗ ಹೇಗೆ ಮನಸ್ಸು ಸ್ಥಿರಗೊಳ್ಳುತ್ತೆ, ಶರೀರ ಸ್ಥಿರಗೊಳ್ಳುತ್ತೆ ಅಂತ ಹೇಳ್ತಾರೆ. ನಾವು ಕುಳಿತುಕೊಳ್ಳುವಂತಹ ಭಂಗಿ ಆಸನ ಅಂತ ಅಂದ್ಕೊಂಡ್ರೆ
ಆಗ ಅದರ ಜೊತೆಯಲ್ಲಿ ನೀವು ಒಂದು ಆ ವಿಶ್ವದ ಮೇಲೆ ಒಂದು ಧ್ಯಾನವನ್ನ ಮಾಡಿ. ನಿಮ್ಮ ಶರೀರ ನಿಶ್ಚಲ ಆಗತ್ತೆ, ಅದರಲ್ಲಿರುವಂತಹ ಎಲ್ಲ ರೆಸ್ಟ್ಲೆಸ್ನೆಸ್ ಕಮ್ಮಿ ಆಗತ್ತೆ. ಅದರ ಬದಲು ನೀವು ಯಾವುದೋ ಒಂದು ಚಿಂತೆಯನ್ನ ನಿಮ್ ಮನಸ್ಸಿಗೆ ತನ್ನಿ, ಅಲ್ಲಿ ಕೂತ್ಕೊಳಕ್ ಆಗದೆ ಇರುವಷ್ಟು ಶರೀರದಲ್ಲಿ ಚಾಂಚಲ್ಯ ಶುರುವಾಗತ್ತೆ. ನಡಿಬೇಕಾದ್ರೂ ಅಷ್ಟೇ, ಎಲ್ಲಾ ಸ್ಥಿತಿಯಲ್ಲೂ ಅಷ್ಟೇ. ನಿದ್ದೆನಲ್ಲಿ ಹೊರಳಾಡೋದು ಕೂಡ ಅದೇ ಕಾರಣ. ಮನಸ್ಸಿನಲ್ಲಿರುವ ತೊಂದರೆಗಳು ಶರೀರದ ಮೇಲೆ ಕಾಣಿಸುತ್ತೆ. ಮನಸ್ಸನ್ನ ಸ್ಥಿರ ಮಾಡಿದ್ರೆ ಶರೀರ ಸ್ಥಿರ ಆಗತ್ತೆ. ಎಷ್ಟು ಅದ್ಭುತವಾದ ರಹಸ್ಯ ಇದೆ ಅಂದ್ರೆ, ಶರೀರವನ್ನ ಬೇಕಾಬಿಟ್ಟಿ ಅಲುಗಾಡಿಸಿದ್ರೆ ಕಾಯಿಲೆಗಳು ಬರುತ್ತೆ. ಬೇರೆ ಬೇರೆ ಹೀಗ್ ಬಗ್ಗದ್ರು ನೋವಾಗತ್ತೆ, ಹಾಗ್ ಬಗ್ಗದ್ರು ನೋವಾಗತ್ತೆ, ಹೀಗ್ ನಡೆದ್ರು ನೋವಾಗತ್ತೆ. ಯಾಕೆ ಅಂತಂದ್ರೆ ಶರೀರವನ್ನ ಮಿಸ್ಯೂಸ್ ಮಾಡಿರೋ ರೀತಿಯನ್ನ ಅದು ತೋರಿಸುತ್ತೆ. ಶರೀರದಲ್ಲಿ ಆರೋಗ್ಯ ಇರ್ಬೇಕು, ಸೌಖ್ಯ ಇರ್ಬೇಕು ಅಂತಾದ್ರೆ ಮನಸ್ಸಿನಲ್ಲಿ ಸ್ತಬ್ಧತೆ, ಸ್ಥಿರತೆ, ಸೌಖ್ಯ ಇರ್ಬೇಕಾಗತ್ತೆ. ಆಗ ಶರೀರದಲ್ಲಿ ಸಮಾಧಾನ ಬರುತ್ತೆ. ಮನಸ್ಸಿನ ಸ್ಥಿತಿಯನ್ನ ಶಾಂತಗೊಳಿಸಿದಾಗ ಶರೀರದಲ್ಲಿ ಯಾವುದೇ ಆಸನ ಮಾಡೋದಾದ್ರೂ ಸುಲಭ, ಅದನ್ನ ಹೆಚ್ಚು ಹೊತ್ತು ಹಾಗೆ ಇಟ್ಕೊಳ್ಳೋದು ಕೂಡ ಸುಲಭ. ಒಂದೇ ಪೊಸಿಷನ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಕೂತ್ಕೊಳ್ಳಕ್ ಪ್ರಯತ್ನ ಪಡಿ. ಮನಸ್ಸಿನ ಮೇಲೆ ಅದ್ರ ಹಿಡಿತ ಸಿಕ್ಕತ್ತೆ. ಮನಸ್ಸಿನ ಮೇಲಿನ ಹಿಡಿತ ಹೇಗ್ ಸಿಕ್ಕತ್ತೆ ಅಂದ್ರೆ, ಶರೀರದ ಮೇಲಿನ ಸಾಧನೆ, ಪ್ರಾಣಾಯಾಮ, ಮತ್ತೆ ಮನಸ್ಸನ್ನು ಭಗವಂತನಲ್ಲಿ ತಲ್ಲೀನಗೊಳಿಸುವುದು. ಇದು 3 ರಹಸ್ಯಗಳು. ಇದನ್ನ ನಾವು ಸಮಾಧಾನವಾಗಿ ಮಾಡಿಕೊಂಡಾಗ ಇವೆಲ್ಲವೂ ನಮ್ಗೆ ಅನುಕೂಲ ಮಾಡುತ್ತೆ. ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಹೇಗೆ ಅಂತಂದ್ರೆ, ನೇರವಾಗಿ ಕೂತ್ಕೊಳ್ಬೇಕು. ಶರೀರನ ಈಗ ಧ್ಯಾನ ಮಾಡ್ಬೇಕಾದ್ರೆ, ಇವತ್ತಿನ ಧ್ಯಾನದಲ್ಲಿ ಶರೀರವನ್ನ ಒಂದು ಹಿಡಿತಕ್ಕೆ ತಂದ್ಕೊಳ್ಳಿ. ಇಷ್ಟೊತ್ತು ಹೀಗೆ ಕೂತ್ಕೋಬೇಕಂದ್ರೆ ಅದು ಕೂತ್ಕೋಬೇಕು. ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನಲ್ಲಿ ನಿಲ್ಲಿಸಿ. ಆಗ ಶರೀರದಲ್ಲಿ ಇನ್ಯಾವ ಕೆಲ್ಸನೂ ಇರಲ್ಲ, ಅದು ಶಾಂತ ಆಗತ್ತೆ. ಅದರ ಜೊತೆಯಲ್ಲಿ ನಿಧಾನ ಗತಿಯಲ್ಲಿ ಉಸಿರಾಟವನ್ನ ಮಾಡಿ ಶರೀರ ಆ ರೆಸ್ಟ್ಲೆಸ್ನೆಸ್ ಅನ್ನ ಮರ್ತು ಹೋಗ್ಬಿಡತ್ತೆ. ಇಷ್ಟು ಸರಳವಾದ ಸೂಕ್ಷ್ಮವಾದ ಸಾಧನೆಯ ಮಾರ್ಗ ಅಂತಂದ್ರೆ, ಇದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಟ್ಟಲ್ಲಿ, ಅವರ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಒಮ್ಮೆ ಭಗವಂತನಲ್ಲಿ ಮನಸ್ಸನ್ನ ವಿಲೀನಗೊಳಿಸಿ ಅಭ್ಯಾಸ ಶುರು ಮಾಡಿಸಿ. ನೇರವಾಗಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿಸಿ. ಇದರಿಂದ ಏನಾಗತ್ತೆ, ಅವರಿಗೆ ಅದು ಸುಖವಾದ ಆಸನ ಆಗತ್ತೆ. ಮನಸ್ಸು ಹಿಡಿತದಲ್ಲಿದ್ರೆ ಶರೀರದಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ಮನಸ್ಸಿಗೆ ಸುಖ ಕೊಡುತ್ತೆ. ಸೊ ಈಗ ಯಮ, ನಿಯಮ, ಆಸನ, ಈ 3 ನಾವು ಅಷ್ಟಾಂಗ ಯೋಗದಲ್ಲಿ 3 ತಿಳ್ಕೊಂಡಿದೀವಿ. ನಂತರ ಬೇಕಿದ್ದನ್ನ ನಾಳೆ ಅಭ್ಯಾಸ ಮಾಡೋಣ. ಈಗ ಧ್ಯಾನ ಸಾಧನೆ ಕಂಟಿನ್ಯೂ ಮಾಡೋಣ. ಅದರ ಅನುಭವವನ್ನ ತಂದ್ಕೊಳ್ಳಿ. ಅದೇ ತರ ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ಸಂಪೂರ್ಣವಾಗಿ ನೇರವಾಗಿ ನಿಂತ್ಕೊಳ್ಳಿ. 2 ಪಾದಗಳನ್ನ ಸಮಾನ ಅಂತರದಲ್ಲಿ ಇಟ್ಕೊಳ್ಳಿ, ಭುಜದ ಲೆವೆಲ್ಗೆ ಇಟ್ಕೊಳ್ಳಿ. ನಿಮ್ಮ ಶರೀರದ ಇಡೀ ಭಾರವನ್ನ ಕಾಲ ಮೇಲೆ ಸಂಪೂರ್ಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಕಾಲ್ ಮುಂಭಾಗದಲ್ಲೂ ಅಲ್ಲ, ಮಧ್ಯದಲ್ಲೂ ಅಲ್ಲ, ಹಿಂಭಾಗದಲ್ಲೂ ಅಲ್ಲ, ಇಡೀ ಪಾದದ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು. ವೆಯ್ಟ್, ಶರೀರದ ವೆಯ್ಟ್ ಒಬ್ಸರ್ವ್ ಮಾಡಿ. ಒಬ್ಸರ್ವ್ ಮಾಡ್ತಾ ಇದ್ದಾಗ ಗೊತ್ತಾಗತ್ತದೆ ಹೇಗೆ ಶಿಫ್ಟ್ ಆಗತ್ತೆ. ನಿಮ್ಮ ವಿಚಾರ ಶಿಫ್ಟ್ ಆದಷ್ಟು ವೆಯ್ಟ್ ಬೇರಿಂಗ್ ಪೋರ್ಷನ್ಸ್ ಹೇಗೆ ಶಿಫ್ಟ್ ಆಗತ್ತೆ. ನಂತರ ದೇವರಲ್ಲಿ ಒಂದು ಸ್ಮರಣೆ ಮಾಡ್ತಾ ಮಾಡ್ತಾ ಮನಸ್ಸನ್ನ ಶಾಂತತೆಗೆ ತಗೊಂಡು ಹೋಗಿ, ಆಗ ಶರೀರದ ಸ್ಥಿತಿಯಲ್ಲಿ ಏನ್ ಬದಲಾವಣೆ ಆಗತ್ತೆ ಅಂತ. ಎಷ್ಟು ಸತ್ಯವಾದ ಮಾರ್ಗವನ್ನ ಎಷ್ಟು ಸರಳವಾಗಿ ಅವ್ರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ. Today you please do an experiment. Keep your feet apart to shoulder level and make a clear intention to distribute your weight to your entire feet. The equal distribution of your body weight on your both the foot. And you should check how it is shifting. Then you start praying or your own deeper meditation or chanting. Whatever the way you feel like getting connected, you get connected and observe. Automatically, the swing stops and you feel more contented, more peaceful, more stable. Okay?